ಹಾಯ್ ಹಲೋ ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ನಾನು ಮಾಲ್ತೇಶ್ ಚೆಗ್ಗಿನ್. ಇವತ್ತು ಒಂದು ಸ್ಪೆಷಲ್ ಇನ್ವಿಟೇಷನ್ ನನ್ನ ಜೊತೆಗಿದೆ. ಆ ವಿಶೇಷತೆ ಬಗ್ಗೆ ಹೇಳ್ತೀನಿ. ಸಹಜವಾಗಿ ಸೆಲೆಬ್ರಿಟಿಗಳ ಲೈಫಲ್ಲಿ ಅವರ ಸಿನಿಮಾಗಳು ಎಷ್ಟು ಸ್ಪೆಷಲ್ ಆಗಿರುತ್ತೋ ಅವ್ರ ಪರ್ಸನಲ್ ಲೈಫ್ ಕೂಡ ಅಷ್ಟೇ ಸ್ಪೆಷಲ್ ಆಗಿರ್ಬೇಕು ಅನ್ನೋಂಥ ಪ್ಲ್ಯಾನ್ಸ್ ಇರುತ್ತೆ. ಅದೇ ರೀತಿಯಾಗಿರ್ತಕ್ಕಂಥ ಪ್ಲ್ಯಾನ್ಸ್ನ ಮಾಡಿರ್ತಕ್ಕಂಥದ್ದು ರಾಬರ್ಟ್ ಕಾಟೇರ ಸಿನಿಮಾದ ಡೈರೆಕ್ಟರ್ ಹಾಗೆ ಪಂಚತಂತ್ರದ ಬೆಡಗಿ ಸೋನಾಲ್ ಅವರು. ಅವರ ಮದುವೆ ಅನ್ನೋಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಬಟ್ ಅವರ ಇನ್ವಿಟೇಷನ್ ಎಷ್ಟು ಸ್ಪೆಷಲ್ ಆಗಿದೆ ಅನ್ನೋಂಥ ತೋರಿಸುವಂಥ ಪ್ರಯತ್ನ ಇಲ್ಲಿ ನೋಡ್ತಾ ಇರ್ಬೋದು. TS ಅಂದರೆ ತರುಣ್ ಸುಧೀರ್ ಅಂತ ಕೂಡ ಆಗುತ್ತೆ, ಹಾಗೆ ತರುಣ್ ಸೋನಾಲ್ ಅಂತ ಕೂಡ ಆಗುತ್ತೆ. ಈ ಇನ್ವಿಟೇಷನ್ ಯಾಕೆ ಸ್ಪೆಷಲ್ ಅಂತಂದರೆ, ಸಹಜವಾಗಿ ನಾವು ಒಂದು ಇನ್ವಿಟೇಷನ್ ಅಂತ ಆದರೆ ಮದುವೆ ಆದ ತಕ್ಷಣ ಅದನ್ನು ಎತ್ತಿ ಡಸ್ಟ್ಬಿನ್ಗೆ ಹಾಕುವಂಥ ಸಹಜವಾಗಿರುತ್ತೆ. ಬಟ್ ಈ ಇನ್ವಿಟೇಷನ್ ತುಂಬಾ ಸ್ಪೆಷಲ್. ಇದು ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಪರಿಸರ ಸ್ನೇಹಿ ಇನ್ವಿಟೇಷನ್. ಒಂದೊಂದಾಗಿ ತೋರಿಸುವಂಥ ಪ್ರಯತ್ನ ಯಾಕೆ ಇದು ಇಷ್ಟು ಸ್ಪೆಷಲ್ ಅನ್ನೋಂಥದ್ದು. ಈ ಒಂದು ಇನ್ವಿಟೇಷನ್ನ ಓಪನ್ ಮಾಡ್ತಾ ಹೋದರೆ ಇದರಲ್ಲಿ ಒಂದಿಷ್ಟು ವಿಶೇಷತೆಗಳಿರುವಂಥದ್ದನ್ನು ತೋರಿಸ್ತೀನಿ. ಮೊದಲನೇದಾಗಿ ಈ ಇನ್ವಿಟೇಷನ್ ತರುಣ್ ಸುಧೀರ್ ಹಾಗೆ ಸೋನಾಲ್ ಅವ್ರದ್ದು. ಅದನ್ನು ಓಪನ್ ಮಾಡಿದಾಗ ನಿಮ್ಮ ಕೈಗೆ ಸಿಗುವಂಥದ್ದು ಪೆನ್ಸಿಲ್ಗಳು. ಒಂದೊಂದಾಗಿ ತೆಗೆದು ಅದನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸ ಕೂಡ ಮಾಡ್ತೀನಿ. ಈ ಪೆನ್ಸಿಲ್ಲೇ ಯಾಕೆ ವಿಶೇಷ ಅನ್ನುವಂಥದ್ದು. ಈ ಪೆನ್ಸಿಲ್ಗಳು ಏನು ಅಂತಂದರೆ ಪರಿಸರ ಸ್ನೇಹಿ ಪೆನ್ಸಿಲ್ಗಳು. ಸಹಜವಾಗಿ ಏನಂತಂದರೆ ಇದ್ರ ಮೇಲೆ ಬರೆದಿರ್ತಕ್ಕಂಥದ್ದು ಟೊಮೆಟೊ ಹಾಗೆ ಬೇರೆ ಬೇರೆ ತರಕಾರಿ ಪದಾರ್ಥಗಳು ಮತ್ತು ಅದರುಗಳ ಹೆಸರುಗಳನ್ನು ಬರೆದಿರ್ತಕ್ಕಂಥದ್ದು. ಅದು ಬಹುತೇಕ ಕಾಣಿಸುವಂತಹ ಸಾಧ್ಯತೆಗಳು ಸ್ವಲ್ಪ ಕಷ್ಟ ಆಗಿರ್ಬೋದು, ಆದರೂ ತೋರಿಸ್ತೀನಿ. ಇಲ್ಲಿ ಏನು ಅಂತಂದರೆ ಈ ಪೆನ್ಸಿಲ್ ಇದೆಯಾ, ಇದನ್ನು ಪೆನ್ ಇದೆಯಾ, ಇದನ್ನು ಬರೆದ ನಂತರ ಕೊನೆಯದಾಗಿ ಇಲ್ಲಿ ಉಳಿಯುವಂತಹ ಏನು ಇಲ್ಲಿ ಬೀಜಗಳಿದೆಯೋ ಇದು ಒಂದು ಸಸ್ಯದ ಬೀಜಗಳು, ತರಕಾರಿಯ ಬೀಜಗಳು. ಹೋಲಿ ಬೇಸಿಲ್ ಬೀಜ ಇದಾಗಿದೆ. ಇನ್ನು ಟೊಮೊಟೊದ ಬೀಜಗಳು ಇದಾಗಿದೆ. ಇವೆಲ್ಲವನ್ನೂ ಕೂಡ ನಾವೇನಂತಂದರೆ ಒಂದು ಮಣ್ಣಿಗೆ ಹಾಕಿದರೆ ಆಟೋಮೆಟಿಕ್ ಆಗಿ ಅಲ್ಲಿ ಇದ್ರ ಮೇಲೆ ಬರೆದಿರ್ತಕ್ಕಂತಹ ಪದಾರ್ಥಗಳ ಬೆಳವಣಿಗೆ ಆಗುತ್ತೆ. ಹೀಗಾಗಿ ಯಾವತ್ತೂ ಕೂಡ ನಾವು ಒಂದು ಇನ್ವಿಟೇಷನ್ನ ಬಳಸಿದ ನಂತರ ತಕ್ಷಣಕ್ಕೆ ಬಿಸಾಡ್ತೀವಿ, ಅದನ್ನು ಕಸದ ಬುಟ್ಟಿಗೆ ಹಾಕುವಂಥ ಸರ್ವೇ ಸಾಮಾನ್ಯ ಆಗುತ್ತೆ. ಇಲ್ಲಿ ಇದ್ದಾವೆ ಈ ಎಲ್ಲ ಬೀಜಗಳನ್ನು. ಮಣ್ಣಿನಲ್ಲಿ ಹಾಕಿದಾಗ ಅದು ಸಸ್ಯಗಳಾಗಿ ಗಿಡಗಳಾಗಿ ನಮಗೆ ಉಳಿಯುತ್ತೆ, ಅದು ನೆನಪಾಗಿ ಉಳಿಯುತ್ತೆ ಅನ್ನುವಂಥದ್ದು ಒಂದು ಅಪರೂಪದ ಕಾನ್ಸೆಪ್ಟ್ ಆಗಿದೆ. ಅದರ ಜೊತೆಗೆ ಏನಂತಂದರೆ ಇದು ಕೇವಲ ಇನ್ವಿಟೇಷನ್ ಮತ್ತು ಪೆನ್ನಿನ ಭಾಗ ಮಾತ್ರ ಅಲ್ಲ. ಇನ್ನೊಂದು ಸಾರಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಪೆನ್ನು ಈ ಕ್ಯಾಪನ್ನು ತೆಗೆದು ಬರೆದು ಬಿಸಾಡಿದ ನಂತರ ಇಲ್ಲಿ ಉಳಿಯುವಂತಹ ಏನು ಬೀಜಗಳಿದೆಯೋ ಇದು ಆ ಒಂದು ಗಿಡಗಳನ್ನು ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂತಹ ಥಾಟ್ನ ಇಟ್ಕೊಂಡು ಈ ಇನ್ವಿಟೇಷನ್ ಮಾಡಿರ್ತಕ್ಕಂಥದ್ದು. ಈ ಇನ್ವಿಟೇಷನ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಹಜವಾಗಿ ಅವರ ಮದುವೆ ದಿನಾಂಕ ಹಾಗೆ ಸ್ಥಳದ ಬಗ್ಗೆ ಇರುವಂತಹ ಮಾಹಿತಿಯ ಆಹ್ವಾನ ಪತ್ರಿಕೆ ಕೂಡ ಇರುವಂಥದ್ದು. ಈ ಆಹ್ವಾನ ಪತ್ರಿಕೆಯಲ್ಲಿ ತೋರಿಸುವಂಥ ಪ್ರಯತ್ನ ಅಂದರೆ ಇಲ್ಲಿ ಅಲ್ಲಲ್ಲೇ ಸಣ್ಣದಾಗಿರ್ತಕ್ಕಂಥ ಒಂದು ಡಾಟ್ಗಳು ಕಾಣಿಸುತ್ತೆ. ಈ ಡಾಟ್ಗಳೇನಿದೆಯೋ ಆ ಡಾಟ್ಗಳು ಕೂಡ ಪರಿಸರ ಸ್ನೇಹಿ ಇನ್ವಿಟೇಷನ್ ಅನ್ನೋದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಈ ಇನ್ವಿಟೇಷನನ್ನು ಓದಿದ ನಂತರ ಸೋನಾಲ್ ಮತ್ತು ತರುಣ್ ಅವರ ಇನ್ವಿಟೇಷನನ್ನು ಓದಿದ ನಂತರ ಅದನ್ನು ಮತ್ತೆ ನಾವು ಡಸ್ಟ್ಬಿನ್ಗೆ ಹಾಕಿದರೆ, ಮಣ್ಣಿಗೆ ಹಾಕಿದರೆ, ಅಂದರೆ ಡಸ್ಟ್ಬಿನ್ಗಲ್ಲ ಮಣ್ಣಿಗೆ ಹಾಕಿದರೆ ಅದು ವಿಶೇಷವಾಗಿ ಗಿಡಗಳನ್ನು ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ, ಮರಗಳು ಬೆಳೆಯಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋಂಥದ್ದು. ಇನ್ನೊಂದು ಅದರ ಜೊತೆಗೆ ಪೆನ್ಸಿಲ್ ಜೊತೆಗೆ ಪುಸ್ತಕವನ್ನು ಕೊಟ್ಟಿರತಕ್ಕಂಥದ್ದು. ನಮಗೆ ಇಷ್ಟ ಆಗಿರ್ತಕ್ಕಂತಹ ವಿಚಾರಗಳನ್ನು ಬರೀಲಿಕ್ಕೆ ಒಂದು ಪುಸ್ತಕ ಕೂಡ ಇದೆ. ಈ ಒಂದು ಖಾಲಿ ಹಾಳೆಗಳ ಪುಸ್ತಕ ಏನಿದೆಯೋ ಈ ಪುಸ್ತಕದ ಮೇಲೆ ಕೂಡ ಅಲ್ಲಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಡಾಟ್ಗಳಿದೆ. ಈ ಡಾಟ್ಗಳು ಕೂಡ ಇದು ಅಂದರೆ ಸಸ್ಯಗಳ ಬೀಜಗಳಾಗಿರ್ತಕ್ಕಂಥದ್ದು. ಅದನ್ನು ಕೂಡ ನಾವು ಡಸ್ಟ್ಬಿನ್ಗೆ ಹಾಕಿದರೆ ಅದು ಕೂಡ ಗಿಡಗಳಾಗಿ ಬೆಳೆಯುತ್ತೆ, ತರಕಾರಿಯ ಪದಾರ್ಥಗಳಾಗಿ ಬೆಳೆಯುತ್ತೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು ತರುಣ್ ಸುಧೀರ್ ಅನ್ನೋಂಥದ್ದು. ಹೀಗಾಗಿ ಅಲ್ಲಲ್ಲಿ ಕಲೆಗಳಾಗಿರುವ ರೀತಿಯ ಪುಸ್ತಕ ಇದಾಗಿದೆ. ಈ ಒಳಗಡೆ ಪೇಜ್ಗಳೇನಿದೆ ಅದನ್ನು ಬರೀಲಿಕ್ಕೆ ಬಳಸ್ಬೋದು. ಬಟ್ ಈ ಒಂದು ಮೇಲ್ಗಡೆ ಇರುವಂಥ ಕವರ್ ಏನಿದೆ ಅದನ್ನು ಕೂಡ ಎತ್ತಿ ಹಾಕಿದರೆ ಅದು ಕೂಡ ಮಣ್ಣಿನಲ್ಲಿ ಬೆರೆತು ಸಸ್ಯಗಳಾಗಿ ಪರಿವರ್ತನೆ ಆಗುತ್ತೆ. ಇದೆಲ್ಲದರ ಜೊತೆಗೆ ಒಂದು ಸೀಡ್ ಬಾಲ್ ಇರ್ತಕ್ಕಂಥದ್ದು. ಈ ಒಂದು ಸೀಡ್ ಬಾಲ್ ಏನಿದೆಯೋ ಇದನ್ನು ಕೂಡ ನಾವು ಅಂದರೆ ಮಣ್ಣಿಗೆ ಹಾಕಿದರೆ ಒಂದು ಗಿಡ ಆಗುತ್ತೆ. ಇದೆಲ್ಲ ವಿಶೇಷತೆಗಳಿರುವಂತಹ ವಿಶೇಷ ಆಹ್ವಾನ ಪತ್ರಿಕೆಯನ್ನು ನಿರ್ದೇಶಕ ತರುಣ್ ಸುಧೀರ್ ಅವರು ರೆಡಿ ಮಾಡಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಸಹಜವಾಗಿ ಒಂದು ಬಾಯಿನ ಸಿಹಿ ಮಾಡಲಿಕ್ಕೆ ಚಾಕ್ಲೇಟ್ಸ್ ಕೂಡ ಈ ಒಂದು ಇನ್ವಿಟೇಷನ್ ಜೊತೆಗೆ ಗಿಫ್ಟ್ ಆಗಿ ಬಂದಿರತಕ್ಕಂಥದ್ದು. ಸಹಜವಾಗಿ ಅಂದರೆ ತರುಣ್ ಅವರು ಹೇಳಿರುವಂಥದ್ದು ಮಾಹಿತಿ ಇರುವಂಥದ್ದು. ಸಾಕಷ್ಟು ಇನ್ವಿಟೇಷನ್ಗಳನ್ನು ನೋಡ್ತೀವಿ, ಆ ಇನ್ವಿಟೇಷನ್ ಓದಿದ ತಕ್ಷಣ ನಾವು ಡಸ್ಟ್ಬಿನ್ಗೆ ಹಾಕ್ತೀವಿ. ಬಟ್ ನಮ್ಮ ಒಂದು ಇನ್ವಿಟೇಷನ್ ಎಲ್ಲೇ ಹೆಸರು ಕೂಡ ಅದು ಒಂದು ಪರಿಸರ ಸ್ನೇಹ ಆಗಿ ಇರಬೇಕು ಅನ್ನುವಂಥ ಕಾರಣಕ್ಕೆ ಇಂಥದ್ದು ನಾವು ಮಾಡಿಸಿದ್ದೀವಿ ಅನ್ನುವಂಥ ಮಾತನ್ನು ಈಗಾಗಲೇ ಅವ್ರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಏನಂತಂದರೆ ಈ ಇನ್ವಿಟೇಷನ್ ಇಷ್ಟು ಸ್ಪೆಷಲ್ ಆಗಿದೆ ಅಂತಂದರೆ ಮದುವೆ ಕೂಡ ಅಷ್ಟೇ ಸ್ಪೆಷಲ್ ಆಗಿರುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು.